ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ನೋಡಿ, ಗೌರ್ಮೆಂಟ್ ಒಂದು ಸಬ್ಸಿಡಿ ಸ್ಕೀಮ್ ಬಿಟ್ಟಿದೆ. ಯಾರಿಗೆ ಅಂತಂದರೆ ಸಣ್ಣ ರೈತರಿಗೆ. ಅರ್ಥ ಆಯ್ತಾ? ಅದರಲ್ಲಿ ಏನು ಅಂತಂದರೆ ಈ ಒಂದು ಸ್ಕೀಮ್ನ ಒಂದು ಕೀ ಹೈಲೈಟ್ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ 90% ಸಬ್ಸಿಡಿ SC/ST ಫಾರ್ಮರ್ಸ್ಗೆ ಸಿಗುತ್ತೆ. ಹಾಗೆ ಜನರಲ್ ಫಾರ್ಮರ್ಸಿಗೆ 50% ಸಬ್ಸಿಡಿ ಸಿಗುತ್ತೆ. ಹಾಗೆ ಮಿನಿ ಟ್ರ್ಯಾಕ್ಟರ್ ಯಾವುದೇ ಟ್ರ್ಯಾಕ್ಟರ್ ಇರಲಿ 2.5 ಲಕ್ಷದಿಂದ 9,76,000 ರೂಪಾಯಿ ಒಳಗಿರೋ ಯಾವ ಟ್ರ್ಯಾಕ್ಟರ್ ಬೇಕಾದ್ರೆ ಖರೀದಿ ಮಾಡ್ಬೋದು ಅಂತ ಇಲ್ಲೇ ಇದೆ. ಎಲ್ಲ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಕಿಸಾನ್ ಸಂಪರ್ಕ ಕೇಂದ್ರದಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಇದೆ. ಅಂದರೆ ನೀವು ಕಿಸಾನ್ ಸಂಪರ್ಕ ಕೇಂದ್ರ ವೆಬ್ಸೈಟಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಇದೆ. ಟ್ರ್ಯಾಕ್ಟರ್ನ ಸಬ್ಸಿಡಿ ಪಡೆಯೋಕ್ಕೆ ಈ ಒಂದು ರೈತರಿಗೆ ಕೇವಲ 1 ಎಕರೆ ಆದರೂ ಲ್ಯಾಂಡ್ ಇರಬೇಕು ಅಂತ ಕ್ರೈಟೀರಿಯಾ ಇದೆ. ಇಷ್ಟೇ ಇರೋದು ಕ್ರೈಟೀರಿಯಾ. ಸೊ ಗೆಳೆಯರೆ, ಇವತ್ತಿನ ಒಂದು ಟಾಪಿಕ್ ಏನು ಅಂತಂದರೆ ಈ ಒಂದು 2.5 ಲಕ್ಷದಿಂದ 9.25 ಲಕ್ಷ ಏನಿದೆ ಇದರ ಒಳಗೆ ಯಾವುದೆಲ್ಲ ಒಂದು ಬೆಸ್ಟ್ ಟ್ರ್ಯಾಕ್ಟರ್ಸ್ ಇರುತ್ತೆ ಅಂತ ನಾವು ನೋಡ್ತೀವಿ. ಬನ್ನಿಗಳು, ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಬನ್ನಿಗಳೇ, ಈ ಒಂದು ಕರೆಂಟ್ ಮಾರ್ಕೆಟಲ್ಲಿ ಯಾವುದೆಲ್ಲ ಟ್ರ್ಯಾಕ್ಟರ್ ಅವೈಲೇಬಲ್ ಇದೆ ಅನ್ನೋದನ್ನ ನೋಡೋಣ. ಮೊದಲೇದಾಗಿ ಯಾವುದು ಅಂದರೆ ನೀವಿಲ್ಲಿ ನೋಡ್ತಿರ್ಬೋದು, ಮಹೇಂದ್ರ 575 DI XP ಪ್ಲಸ್ ಅಂತ ಒಂದು ಟ್ರ್ಯಾಕ್ಟರ್ ಬರುತ್ತೆ. ಇದು 47 HP ಟ್ರ್ಯಾಕ್ಟರ್ ಆಗಿರುತ್ತೆ. 1900 cc ಆಗಿರುತ್ತೆ. 4 ಸಿಲಿಂಡರ್ ಇಂಜಿನ್ ಇರುತ್ತೆ. ಹಾಗೇನೆ 46 HP ಟ್ರ್ಯಾಕ್ಟರ್ ಆಗಿರುತ್ತೆ ಗೆಳೆಯರೆ. ಸೊ ಇದರ ಒಂದು ಮೆಶ್ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು 42 HP PTO ಇರುತ್ತೆ. ಸೊ ಈ ಒಂದು ಟ್ರ್ಯಾಕ್ಟರ್ನ ಒಂದು ಸ್ಟಾರ್ಟಿಂಗ್ ರೇಂಜ್ ಬಂದು 6,94,000ದಿಂದ 7,31,000 ಆಗಿರುತ್ತೆ ಗೆಳೆಯರೆ. ಈ ಒಂದು ಟ್ರ್ಯಾಕ್ಟರ್ ಏನು ಅಂತಂದರೆ ಮಹೇಂದ್ರ ಟ್ರ್ಯಾಕ್ಟರ್ ಆಗದ ಕಾರಣ ನಿಮ್ಮದು ಏನು ಅಂತಂದರೆ ಮೇಂಟೆನೆನ್ಸ್ ವೈಸ್ ಇರಲಿ, ಸರ್ವಿಸ್ ವೈಸ್ ಇರಲಿ, ತುಂಬಾ ಒಂದು ಬಜೆಟೆಡ್ ಫ್ರೆಂಡ್ಲಿ ಆಗಿರುತ್ತೆ ಗೆಳೆಯರೆ. ಇದು ಒಂದು ಫಸ್ಟ್ ಆಪ್ಷನ್ ಅಂತ ಒಂದು ನನ್ನ ಪ್ರಕಾರ ಆಗಿರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಇದೇನು ಅಂತಂದರೆ ಈ ಒಂದು ಟ್ರ್ಯಾಕ್ಟರ್ನ ಇಮೇಜು ಈ ರೀತಿ ಈ ಒಂದು ಟ್ರ್ಯಾಕ್ಟರ್ ಇರುತ್ತೆ. ಖಂಡಿತವಾಗ್ಲೂ ನೀವು ನಿಮ್ಮ ಒಂದು ಹೋಬಳಿಯಲ್ಲಿ ನೋಡೇ ಇರ್ತೀರ ಈ ಒಂದು ಟ್ರ್ಯಾಕ್ಟರ್. ಹಾಗೆ ಗೆಳೆಯರೆ, ಎರಡನೇ ಟ್ರ್ಯಾಕ್ಟರ್ ಯಾವುದು ಅಂದರೆ ನೀವಿಲ್ಲಿ ನೋಡ್ತಿರ್ಬೋದು, ಸ್ವರಾಜ್ನ 744 FE ಅಂತ. ನೀವು ಈ ಟ್ರ್ಯಾಕ್ಟರ್ನ ನೀವು ತುಂಬಾ ನೋಡಿರ್ತೀರ. ಏನು ಅಂತಾರೆ ಹೆಚ್ಚಾಗಿ ಕಾಣುವ ಟ್ರ್ಯಾಕ್ಟರ್ ಇವುಗಳೆಲ್ಲ 3 ಸಿಲಿಂಡರ್ ಇಂಜಿನ್ ಆಗಿರುತ್ತೆ ಗೆಳೆಯರೆ. 3,136 cc ಇಂಜಿನ್ ಆಗಿರುತ್ತೆ ಗೆಳೆಯರೆ. ಇದೇನು ಅಂತಂದರೆ 46ರಿಂದ 50 HP ಟ್ರ್ಯಾಕ್ಟರ್ ಬರುತ್ತೆ. ಯಾಕೆಂತಂದರೆ ಈ ಒಂದು ಟ್ರ್ಯಾಕ್ಟರಲ್ಲಿ ತುಂಬ ವೇರಿಯಂಟ್ಸ್ ಬರುತ್ತೆ. 2 ವೀಲ್ ವೇರಿಯಂಟು ಬರುತ್ತೆ, ಪ್ಲಸ್ 4 ವೀಲ್ ವೇರಿಯಂಟು ಬರುತ್ತೆ. ಹಾಗಾಗಿ ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ವೆಹಿಕಲ್ನ ಟ್ರಾನ್ಸ್ಮಿಷನ್ ಬಂದು 8 ಫಾರ್ವರ್ಡು 2 ರಿವರ್ಸ್ ಗೇರ್ ಇರುತ್ತೆ. ಹಾಗೆಯೇ 1700 kg ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಇರುತ್ತೆ. 4 ವೀಲ್ ಡ್ರೈವ್ ಆದರೆ 2000 kg ಲಿಫ್ಟಿಂಗ್ ಕೆಪಾಸಿಟಿ ಇರುತ್ತೆ. ಹಾಗೆ PTOನ ಒಂದು RPM ಬಂದ್ಬಿಟ್ಟು 540 RPM ಆಗಿರುತ್ತೆ. 4 ಮಲ್ಟಿ ಸ್ಪೀಡ್ ಫಾರ್ವರ್ಡ್, 1 ರಿವರ್ಸ್ ಗೇರ್ ಬಾಕ್ಸ್ ಬರುತ್ತೆ. ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದ್ಬಿಟ್ಟು 7,40,000ದಿಂದ 8,80,000 ಇರುತ್ತೆ. ಇದೇನು ಅಂತಂದರೆ 2 ವೀಲ್ ಡ್ರೈವ್ಗೆ ಕಡಿಮೆ ಇರುತ್ತೆ, 4 ವೀಲ್ ಡ್ರೈವ್ಗೆ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಈ ಒಂದು ಟ್ರ್ಯಾಕ್ಟರ್ನ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಹಾಗೆ ಗೆಳೆಯರೆ, ಮೂರನೇ ಟ್ರ್ಯಾಕ್ಟರ್ಗೆ ಹೋಗೋಣ. ಮೂರನೇ ಟ್ರ್ಯಾಕ್ಟರ್ ಯಾವುದು ಅಂದರೆ ನೀವು ನೋಡ್ತಾ ಇರ್ಬೋದು, ಸೊನಾಲಿಕಾ DI 745 3 ಸಿಕಂದರ್ ಅಂತ. ಇದು ತುಂಬಾ ಒಂದು ಪವರ್ಫುಲ್ ಆದ ಟ್ರ್ಯಾಕ್ಟರ್. ಪಂಜಾಬ್ ಕಡೆ ಈ ಒಂದು ಟ್ರ್ಯಾಕ್ಟರ್ನ ಸಂಖ್ಯೆ ಜಾಸ್ತಿ ಇದೆ. ಸೊ ಈ ಒಂದು ಟ್ರ್ಯಾಕ್ಟರ್ 50 HP ಟ್ರ್ಯಾಕ್ಟರ್ ಆಗಿರುತ್ತೆ ಗೆಳೆಯರೆ. 3,065 cc ಇಂಜಿನ್ ಇರುತ್ತೆ. 3 ಸಿಲಿಂಡರ್ ಗಾಡಿ ಆಗಿರುತ್ತೆ. 8 ಫಾರ್ವರ್ಡ್ 2 ರಿವರ್ಸ್ ಗೇರ್ ಇರುತ್ತೆ. ಸೊ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಏನು ಅಂತಂದರೆ 6,47,000ದಿಂದ 7,16,000 ಗಂಟೆ ಇರುತ್ತೆ. ಈ ಒಂದು ಟ್ರ್ಯಾಕ್ಟರ್ನ ಲಿಫ್ಟಿಂಗ್ ಕೆಪಾಸಿಟಿ, ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಅಂತಂದರೆ 1,800 kgಯಿಂದ 2,000 kg ಇರುತ್ತೆ ಗೆಳೆಯರೆ. ಸೊ ನನ್ನ ಪ್ರಕಾರ ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಅದಕ್ಕೆ ನಾನು ಈ ಒಂದು ಟ್ರ್ಯಾಕ್ಟರ್ನ ನಾನು 3ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಇದರಲ್ಲೂ ಕೂಡ 2 ವೀಲ್ ಡ್ರೈವ್ ಪ್ಲಸ್ 4 ವೀಲ್ ಡ್ರೈವ್ 2 ಆಪ್ಷನ್ ಅವೈಲೇಬಲ್ ಇದೆ ಗೆಳೆಯರೆ. ಸೊ ಈ ಒಂದು ಟ್ರ್ಯಾಕ್ಟರ್ ಹೈ ಟಾರ್ಕಲ್ಲಿ ಏನು ಅಂತಂದರೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಏನು ಅಂತಂದರೆ ರಫ್ ಯೂಸ್ಗೆ ಇದು ಬೆಸ್ಟ್ ಟ್ರ್ಯಾಕ್ಟರ್ ಅಂತಲೇ ಹೇಳ್ಬೋದು. ಹಾಗೆ ಗೆಳೆಯರೆ, ಬನ್ನಿ ಮುಂದಕ್ಕೆ ಹೋಗೋಣ. ಇನ್ನೊಂದು 4ನೇ ಸರದಿಲಿ ನಾನು ಯಾವ್ದು ಇಟ್ಟಿದ್ದೀನಿ, ನೀವು ಇಲ್ಲಿ ನೋಡ್ತಿರ್ಬೋದು, ಐಚರ್ನ 380 ಸೂಪರ್ ಪವರ್ ಅಂತ. ಈ ಒಂದು ಟ್ರ್ಯಾಕ್ಟರ್ ಒಂದು ಬೆಸ್ಟ್ ಇನ್ ಕ್ಲಾಸ್ ಟ್ರ್ಯಾಕ್ಟರ್ ಆಗಿರುತ್ತೆ ಗೆಳೆಯರೆ. ನೋಡ್ತಿರ್ಬೋದು 42ರಿಂದ 44 HP ಟ್ರ್ಯಾಕ್ಟರ್ ಆಗಿರುತ್ತೆ. ಈ ಒಂದು ಟ್ರ್ಯಾಕ್ಟರ್ನ ಪ್ರೈಸ್ ಬಂದು 6,39,000ದಿಂದ 7,07,000 ಗಂಟೆ ಆಗಿರುತ್ತೆ ಗೆಳೆಯರೆ. ಈ ಒಂದು ಟ್ರ್ಯಾಕ್ಟರ್ನ ಗೇರ್ ಬಾಕ್ಸಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ 8 ಫಾರ್ವರ್ಡ್ 2 ರಿವರ್ಸ್ ಇರುತ್ತೆ. ಹಾಗೆಯೇ ಇದು 2500 cc ಇಂಜಿನ್ ಇರುತ್ತೆ. 3 ಸಿಲಿಂಡರ್ ಇಂಜಿನ್ ಆಗಿರುತ್ತೆ ಗೆಳೆಯರೆ. ಈ ಒಂದು ಟ್ರ್ಯಾಕ್ಟರ್ನ ಲಿಫ್ಟಿಂಗ್ ಕೆಪಾಸಿಟಿ ಬಂದುಬಿಟ್ಟು 1,650 kg ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು PTO HP ಬಂದುಬಿಟ್ಟು 37 HP PTO ಪವರ್ ಇರುತ್ತೆ ಗೆಳೆಯರೆ. ಅಂತಂದರೆ 2 ವೀಲ್ ಡ್ರೈವ್ 4 ವೀಲ್ ಡ್ರೈವ್ ಎರಡೂ ಕೂಡ ನಿಮಗೆ ಆಪ್ಷನ್ ಅವೈಲೇಬಲ್ ಇದೆ. ಸೊ ಈ ಒಂದು ಟ್ರ್ಯಾಕ್ಟರ್ನ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಹಾಗೆ ಗೆಳೆಯರೆ, 5ನೇ ಸ್ಥಾನದಲ್ಲಿರುವ ಟ್ರ್ಯಾಕ್ಟರ್ ಯಾವುದು ಅಂದರೆ MFನ 241 DI ಟೋನರ್ ಅಂತ. ಸೊ ಗೆಳೆಯರೆ, ಇದೇನು ಅಂತಂದರೆ ತುಂಬಾ ಒಂದು ಹಳೆಯ ಮಾಡಲ್ ಆಗಿರುತ್ತೆ. ಆದರೆ ಮಾಡೆಲ್ ಮಾತ್ರ ಹಳೆಯದು, ಆದರೆ
ತುಂಬಾನೇ ತಂತ್ರಜ್ಞಾನದಲ್ಲಿ ತುಂಬಾನೇ ಒಂದು ಫಾರ್ವರ್ಡ್ ಇದೆ ಈ ಒಂದು ಟ್ರ್ಯಾಕ್ಟರ್. ಈ ಒಂದು ಟ್ರ್ಯಾಕ್ಟರ್ ಬಂದು 42 HP ಟ್ರ್ಯಾಕ್ಟರ್ ಆಗುತ್ತೆ ಗೆಳೆಯರೆ. ಈ ಒಂದು ಟ್ರ್ಯಾಕ್ಟರ್ನಲ್ಲಿ 2500 cc ಇಂಜಿನ್ ಇರುತ್ತೆ, 3 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 1700 kg ಆಗಿರುತ್ತೆ. ಸೊ ಮೈಲೇಜಲ್ಲೆಲ್ಲ ಇದು ಬೆಸ್ಟ್ ಇನ್ ಕ್ಲಾಸ್ ಆಗಿರುತ್ತೆ. ಇದು ಮಹೇಂದ್ರ ಟ್ರ್ಯಾಕ್ಟರ್ ಕೂಡ ಇದು ಟಕ್ಕರ್ ಕೊಡುತ್ತೆ. ಯಾಕೆ ಅಂದರೆ ಮಹೇಂದ್ರ ಟ್ರ್ಯಾಕ್ಟರಲ್ಲಿ ಏನು ಅಂತಂದರೆ ಇಂಜಿನ್ CC ಜಾಸ್ತಿ ಇದೆ, ಆದರೆ ಇದರಲ್ಲಿ ಇಂಜಿನ್ CC ಕಮ್ಮಿ ಇರೋ ಕಾರಣ ನಿಮಗೆ ಮೈಲೇಜ್ ಕೂಡ ಚೆನ್ನಾಗೇ ಸಿಗುತ್ತೆ. ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಇವಾಗ 6,31,000ದಿಂದ 7,60,000 ಗಂಟೆ ಆಗುತ್ತೆ. ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 1700 kg ಆಗಿರುತ್ತೆ. PTOನ HP ಬಂದ್ಬಿಟ್ಟು 35 HP ಆಗಿರುತ್ತೆ ಗೆಳೆಯರೆ. ಇದರಲ್ಲಿ ಇರೋದು ಒಂದೇ ಒಂದು ಡಿಮೆರಿಟ್ಸ್ ಏನು ಅಂತಂದರೆ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಸಿಗಲ್ಲ, ಇದರಲ್ಲಿ ನಿಮಗೆ ಮ್ಯಾನ್ಯುವಲ್ ಆರ್ಡಿನರಿ ಸ್ಟೇರಿಂಗೇ ಸಿಗೋದು. ಅದು ಒಂದೇ ಇದರಲ್ಲಿ ಒಂದು ಡಿಮೆರಿಟ್. ಅದು ಬಿಟ್ಟರೆ ಏನು ಅಂತಂದರೆ ಈ ಒಂದು ಟ್ರ್ಯಾಕ್ಟರ್ ನಿಮ್ಮ ಒಂದು ಹಾರ್ಡ್ ಆ್ಯಂಡ್ ಮನಿಗೆ ಇದು ಜಸ್ಟಿಸ್ ಕೊಡುತ್ತೆ ಅಂತ ಹೇಳ್ತೀವಿ. ಕೊನೆಯದಾಗಿ ನನ್ನ ಒಂದು ಲಿಸ್ಟಲ್ಲಿರುವ ಟ್ರ್ಯಾಕ್ಟರ್ ಯಾವುದು ಅಂತಂದರೆ ಫಾರ್ಮ್ಟೆಕ್ 60 ಪವರ್ ಮ್ಯಾಕ್ಸ್ ಅಂತ. ಇದು ಬ್ರ್ಯಾಂಡ್ ಅಷ್ಟೊಂದು ಮನೆ ಮಾತಾಗದಿರೋ ಬ್ರ್ಯಾಂಡ್ ಆಗಿರ್ಬೋದು, ಆದರೆ ಇದು ನಾರ್ತ್ ಸೈಡಲ್ಲೆಲ್ಲ ನಾನು ತುಂಬ ನೋಡಿದ್ದೀನಿ. ಪಂಜಾಬ್ ಕಡೆ ಎಲ್ಲ, ಹರಿಯಾಣ ಪಂಜಾಬಲ್ಲೆಲ್ಲ ತುಂಬಾ ಈ ಒಂದು ಟ್ರ್ಯಾಕ್ಟರ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಟ್ರ್ಯಾಕ್ಟರ್ ಏನು ಅಂತಂದರೆ 55 HP ಟ್ರ್ಯಾಕ್ಟರ್ ಆಗಿರುತ್ತೆ. ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು 7,44,000ದಿಂದ 9,55,000 ಗಂಟೆ ಆಗಿರುತ್ತೆ ಗೆಳೆಯರೆ. ಇದು ಒಂದು 3 ಸಿಲಿಂಡರ್ ಟ್ರ್ಯಾಕ್ಟರ್ ಆಗಿರುತ್ತೆ. 3,514 cc ಇಂಜಿನ್ ಆಗಿರುತ್ತೆ ಗೆಳೆಯರೆ. ಇದರಲ್ಲೂ 2 ವೇರಿಯಂಟ್ ಬರುತ್ತೆ, 2 ವೀಲ್ ಡ್ರೈವ್ ಬರುತ್ತೆ, ಬಟ್ 4 ವೀಲ್ ಡ್ರೈವ್ ಬರುತ್ತೆ. ಹಾಗೆಯೇ ಈ ಒಂದು ಟ್ರ್ಯಾಕ್ಟರ್ನ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 2,500 cc ಆಗಿರುತ್ತೆ ಗೆಳೆಯರೆ. 8 ಫಾರ್ವರ್ಡ್ 2 ರಿವರ್ಸ್. 4 ವೀಲ್ ಡ್ರೈವಿಗೆ ಹೋಗ್ತೀರಾ ಅಂದರೆ 16 ಫಾರ್ವರ್ಡ್ 4 ರಿವರ್ಸ್ ಇರುತ್ತೆ. ಸೊ ಇದರಲ್ಲಿ ವೇರಿಯಂಟ್ಸ್ ತುಂಬ ಇದೆ, ಬಟ್ ಬೇಸಿಕ್ ವೇರಿಯಂಟ್ಸೇ ನನ್ನ ಪ್ರಕಾರ ಬೆಸ್ಟು. ಯಾಕೆಂತಂದರೆ ಇದು ಮೈಲೇಜು ಚೆನ್ನಾಗಿದೆ ಈ ಗಾಡಿ. ಮತ್ತು ಏನು ಅಂತಂದರೆ ಇದನ್ನು ಕೂಡ ಬಜೆಟೆಡ್ ಫ್ರೆಂಡ್ಲಿ. ಹಾಗೆಯೇ ಇದರ ಒಂದು ವಾರಂಟಿ ನೋಡ್ಬೋದು, 5 ವರ್ಷ ತಪ್ಪಿದ್ರೆ 5,000 ಗಂಟೆ ಒಂದು ವಾರಂಟಿ ಕೊಡ್ತಾರೆ. ಸೊ ಇದೆಲ್ಲ ಏನು ಅಂತಂದರೆ ಈ ಒಂದು ಸರ್ಕಾರದ ಒಂದು ನಿಯಮ ಏನಿದೆ ಇಲ್ಲಿ ನೀವು ನೋಡ್ತಿರ್ಬೋದು. ಸರ್ಕಾರದ ನಿಯಮ ಇಲ್ಲಿ ಏನು ಅಂತಂದರೆ ತೋರಿಸ್ತೀನಿ ನೋಡಿ. ಸರ್ಕಾರದ ನಿಯಮ ನೋಡಿಲಿ, 2.5 ಲಕ್ಷದಿಂದ 9,76,000 ಒಳಗಿರಬೇಕು ಅಂತ ಇರೋದು. ನೀವು ಯಾವ ಟ್ರ್ಯಾಕ್ಟರ್ ಬೇಕಾದ್ರೆ ತಗೋಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನು ಅಂತಂದರೆ ಸಬ್ಸಿಡಿ ರೂಲ್ಸು ಇಲ್ಲಿ ನೋಡ್ತಿರ್ಬೋದು. ನೀವು ಪಾಸ್ ಮಾಡಿ ಈ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಅಪ್ಲೈ ಮಾಡಿ ಅಂತ ಹೇಳ್ತಾ. ಹಾಗೆ ಗೆಳೆಯರೆ, ಈ ಒಂದು ಸಬ್ಸಿಡಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಏನು ಅಂತಂದರೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಏನೇನು ದಾಖಲಾತಿಗಳು ಬೇಕು ಅಪ್ಲೈ ಮಾಡೋಕ್ಕೆ ಅಂತ ಅನ್ನೋದನ್ನು ನಾನು ಸ್ಪಷ್ಟವಾಗಿ ವಿವರಣೆಯನ್ನು ನೀಡಿದ್ದೀನಿ ನೋಡಿ. ಕೊನೆಯದಾಗಿ ಏನು ಅಂತಂದರೆ ಸಜೆಷನ್ ವಿಡಿಯೋದಲ್ಲಿ ಬರುತ್ತೆ, ಕ್ಲಿಕ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ. ನನ್ನ ಈ ಒಂದು ಲಿಸ್ಟು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಎಲ್ಲ ಟ್ರ್ಯಾಕ್ಟರ್ ಕೂಡ ನಿಮ್ಮ ಒಂದು ದುಡ್ಡಿಗೆ ಜಸ್ಟಿಸ್ ಕೊಡುವಂಥ ಟ್ರ್ಯಾಕ್ಟರ್ ಆಗಿರುತ್ತೆ, ಪ್ಲಸ್ ರೀಸೇಲ್ ವ್ಯಾಲ್ಯೂ ಇರುವಂಥ ಟ್ರ್ಯಾಕ್ಟರ್ಗಳೇ ಆಗಿರುತ್ತೆ ಇದೆಲ್ಲ ಟ್ರ್ಯಾಕ್ಟರ್ ಕೂಡ. ಸೊ ನಿಮ್ಮ ಸುತ್ತಮುತ್ತಲಿನಲ್ಲಿ ನೋಡೋಕ್ಕೆ ಸಿಗುವ ಟ್ರ್ಯಾಕ್ಟರೇ ಆಗಿದೆ. ನಾನು ಯಾವುದೋ ಬೇರೆ ಬ್ರ್ಯಾಂಡ್ ಯಾವ ಟ್ರ್ಯಾಕ್ಟರ್ನ ನಾನು ಸಜೆಷನ್ ಕೊಟ್ಟಿಲ್ಲ. ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಲಿದೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ನಾನಾದರೆ ಯಾವ ಗಾಡಿ ತಗೊಳ್ತೀನಿ ಅಂದರೆ ಇದೇ ತಗೊಳ್ಳೋದು, ಇದೆ ಮಹೇಂದ್ರ.